ಆಕಾಶವಾಣಿ ಧಾರವಾಡ ಸಾಹಿತ್ಯ ಸೌರಭ. ನಲ್ಮೆಯ ಕೇಳುಗರೆ ನಮಸ್ಕಾರ. ಕನ್ನಡ ಸಾಹಿತ್ಯದ ಹಿರಿಮೆ ಗರಿಮೆ ಅಪಾರವಾದದ್ದು. ಅದು ಬೆಳೆದು ಬಂದ ರೀತಿ ರೋಚಕವಾದದ್ದು. ಕನ್ನಡ ಕೇವಲ ಭಾಷೆಯಲ್ಲ, ಐತಿಹಾಸಿಕ ಕಾಲದಿಂದ ವೈಭವಪೂರ್ಣವಾಗಿ ಬೆಳೆದು ಬಂದ ಉಚ್ಚತಮ ಸಂಸ್ಕೃತಿಯೊಂದರ ಪ್ರತೀಕ. ಕನ್ನಡ ಸಂಸ್ಕೃತಿಯ ಭಾಗವಾಗಿರುವ ಕನ್ನಡ ಸಾಹಿತ್ಯ ಕಾಲದಿಂದ ಕಾಲಕ್ಕೆ ಹೊಸ ತಿಳುವಳಿಕೆಯನ್ನು ತನ್ನ ತೆಕ್ಕೆಗೆ ಜೋಡಿಸಿಕೊಳ್ಳುತ್ತಾ ಬಂದಿದೆ. ಹಳೆ ಬೇರು ಹೊಸ ಚಿಗುರು ಎಂಬಂತೆ ನವನವೀನ ಸಾಹಿತಿಗಳಿಗೆ ತನ್ನ ಮಡಿಲಲ್ಲಿ ಆಸರೆ ನೀಡಿ ಬೆಳೆಸುತ್ತಿದೆ ಈ ಕನ್ನಡ ಸಾಹಿತ್ಯ. ಇಂತಹ ಸಾಹಿತ್ಯದ ಕಂಪು ಬೀರುವ ಸಾಹಿತ್ಯ ಸೌರಭ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಇಂದಿನ ಸಾಹಿತ್ಯ ಸೌರಭ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯದ ಮಹತ್ವ ಈ ಕುರಿತು ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರೊಂದಿಗೆ ಮಾತುಕತೆ ಕೇಳುತ್ತೀರಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ವಿಜಯಕುಮಾರ್ ಕಮ್ಮಾರ್ ಅವರಿದ್ದಾರೆ. ನಮ್ಮ ಹಿರಿಯ ಸಾಹಿತಿ ಈಶ್ವರ್ ಕಮ್ಮಾರ್ ಅವರ ಸುಪುತ್ರರು. ಇವತ್ತು ಯಶಸ್ವಿಯಾಗಿ ಉದ್ಯಮ ಮಾಡ್ತಾ ಇದ್ದಾರೆ. ಸ್ವಂತ ಮಾರುಕಟ್ಟೆ ಉದ್ಯಮದೊಳಗೆ ಯಶಸ್ವಿಯಾಗಿದ್ದಾರೆ. ಮಾರುಕಟ್ಟೆ ಹೆಂಗ್ ಮಾಡಬೇಕು ಅನ್ನೋದಕೊಂಡು ತರಬೇತಿ ನೀಡುತ್ತಾರೆ. ಹಾಗೇನೆ ಸ್ವತಂತ್ರ ಉದ್ಯೋಗ ಮಾಡಲಿಕ್ಕೆ ಏನ್ ಮಾಡಬೇಕು ಅಂತ IAS IPS ತರಬೇತಿ ಕೇಂದ್ರವನ್ನು ಕೂಡ ಮಾಡ್ಕೊಂಡಿದ್ದಾರೆ. ತುಮಕೂರಲ್ಲಿ ತುಂಬಾ ವ್ಯವಸ್ಥಿತವಾಗಿ ತಮ್ಮ ಒಂದು ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಜೊತೆಗೆ ವಚನ ಸಾಹಿತ್ಯ ಕುರಿತಂತೆ ಬಹಳ ಆಸಕ್ತಿ ತೆಗೆದುಕೊಂಡು ವಚನ ಸಾಹಿತ್ಯದ ಪ್ರಸ್ತುತತೆ ಇಂದಿನ ಕಾಲದೊಳಗೆ ಹೆಂಗೆ ಒಂದು ಸ್ವಯಂ ಉದ್ಯೋಗಿಗಳಿಗೆ ಇದು ಮಾರ್ಗದರ್ಶಿ ಆಗ್ತದೆ. ನಮ್ಮ ಜೀವನದೊಳಗೆ ನಾವು ಏನಾದರೂ ಯಶಸ್ಸನ್ನು ಪಡಿಬೇಕು ಅಂದ್ರೆ ಈ ಉತ್ತಮವಾದ ದಾರಿ ಯಾವುದು ಅಂದ್ರೆ ಈ ವಚನ ಸಾಹಿತ್ಯದ ಒಂದು ದಾರಿ ಅಂತ ಹೇಳಿ ಅವರು ಅನ್ಕೊಂಡಿದ್ದಾರೆ. ವಚನ ಸಾಹಿತ್ಯ ಪರಂಪರೆ ಕುರಿತಂತೆ ಸಾಕಷ್ಟು ಓದ್ಕೊಂಡಿದ್ದಾರೆ. ಕೆಲವೊಂದು ಅವರ ಮಾತುಗಳನ್ನು ಕೇಳ್ತಾ ಕೆಲವೊಂದು ವಚನಗಳನ್ನು ಕೂಡ ನಾವು ಕೇಳೋಣಂತ ನಿಮ್ಮೆಲ್ಲರ ಪರವಾಗಿ ವಿಜಯಕುಮಾರ್ ಕಮ್ಮಾರ್ ಅವರನ್ನ ಹೃತ್ಪೂರ್ವಕ ಸ್ವಾಗತ ಮಾಡ್ತಾ ಇದ್ವಿ. ವಿಜಯಕುಮಾರ್ ಕಮ್ಮಾರ್ ಅವರೇ, ಸ್ವಾಗತ, ಸುಸ್ವಾಗತ. ನಮ್ಮ ಸಾಹಿತಿ ಈಶ್ವರ್ ಕಮ್ಮಾರ್ ಅವರ ಸುಪುತ್ರರು ತಾವು. ನಿಜವಾಗಿ ನಮಗೆ ಬಹಳ ಸಂತೋಷ ಆಗುತ್ತೆ. ವಚನ ಸಾಹಿತ್ಯ ಹೇಗೆ ನಮ್ಮ ಮಾರ್ಪಾಟು ತಂದಿದೆ ನೋಡ್ರಿ. ನಮ್ಗೆ ನೀವೊಬ್ಬ ಉದ್ಯಮಿ ಆಗಿದ್ದುಕೊಂಡು BE ಮೆಕ್ಯಾನಿಕಲ್ ಮಾಡಿ ಇವತ್ತು ನೀವು ವಚನ ಸಾಹಿತ್ಯದೊಳಗೆ ಸಾಕಷ್ಟು ಸಂಘಟನೆ ಮಾಡ್ತಾ ಇದ್ದೀರಿ. ಏನು ಆರಂಭಿಕ ಮಾತು? ವಚನ ಸಾಹಿತ್ಯ ಅಂದ್ರೆ ಹಾಗೆ ಅದು ಒಂಥರ ನೀರಿದ್ದಂಗೆ. ಯಾವ ಪಾತ್ರೆಗಳು ಹಾಕ್ತೀವಿ ಆ ಪಾತ್ರೆಯ ಶೇಪನ ತಗೊಂಡ್ ನೀವು ಇಂಜಿನಿಯರ್ ಆದ್ರೆ ಏನು, ಡಾಕ್ಟರ್ ಆದ್ರೇನು, ಯಾವ ಕೂಲಿ ಕೆಲಸ ಮಾಡೋಣಾದ್ರು ಆ ವಚನ ಸಾಹಿತ್ಯವನ್ನ ಯಾರು ಓದ್ತಾರೆ ಅವರು ತಮ್ಮ ಬಾಳಿನ ಬೆಳಕಿನಲ್ಲಿ ಬೆಳಕನ್ನ ಕಾಣಕ್ಕೆ ಸಾಧ್ಯ ಅನ್ನೋದು ನನ್ನ ವೈಯಕ್ತಿಕವಾದಂತಹ ಒಂದು ಅಭಿಪ್ರಾಯ. ಯಾಕಂದ್ರೆ ಇಂದಿನ ಕಾಲಘಟ್ಟದಲ್ಲಿ ಮನೆಗಳಲ್ಲಿ ಪ್ರತಿದಿನ ಎದ್ದ ತಕ್ಷಣ ಅಟ್ಲೀಸ್ಟ್ 2 ವಚನಗಳನ್ನ ತಮ್ಮ ಮಕ್ಕಳಿಗೆ ಹೇಳ್ಕೊಟ್ರೆ ಅವರ ಬಾಳಿನಲ್ಲಿ ಒಂದು ಬೆಳಕಾಗ್ತದೆ ಅಂತಕ್ಕಂಥ ವಿಷಯ ನನಗೆ ಹೇಳಕ್ಕೆ ಬಹಳ ಇಚ್ಛೆ ಪಡ್ತೀನಿ. ಎಲ್ಲರ ಮನೆಗಳಲ್ಲೂ ಅಟ್ಲೀಸ್ಟ್ ಒಂದು ಬೆಳಗ್ಗೆ ತಕ್ಷಣ 2 ವಚನಗಳನ್ನ ಮಕ್ಕಳಿಗೆ ಹೇಳಿಕೊಡೋದ್ರ ಮೂಲಕ ಅವರ ಬಾಳಿನಲ್ಲಿ ಬೆಳಕಾಗ್ಲಿ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಹೇಳಕ್ಕೆ ಇಷ್ಟ. ನಿಮ್ಮ ಬಾಳಲ್ಲಿ ಬೆಳಕು ತಂದಿದೆ. ನನ್ನ ಬಾಳಲ್ಲಿ ವಚನ ಸಾಹಿತ್ಯ ತಂದಿರುವಂತಹ ಪ್ರಖರ ಬೆಳಕು ಅಂದ್ರೆ ಈ ವಚನ ಸಾಹಿತ್ಯ. ಇಡೀ ನನ್ನ ಬದುಕಿನಲ್ಲಿ ಸರಿಸುಮಾರು 32 ವರ್ಷಗಳ ನನ್ನ ವೃತ್ತಿ ಜೀವನದಲ್ಲಿ ಮೇಲೆ ಬರಲಿಕ್ಕೆ ವಚನ ಸಾಹಿತ್ಯನೇ ಕಾರಣ ಅಂತ ನನ್ನ ಅನಿಸಿಕೆ. ಈಶ್ವರ್ ಕಮ್ಮಾರ್ ಅವರು ಬಗ್ಗೆ ಒಂದೆರಡು ಮಾತು ಹೇಳ್ರಿ, ನಮ್ಮ ಗುರುಗಳವರು. ಈಶ್ವರ್ ಕಮ್ಮಾರ್ ಅವರು ಕಿತ್ತೂರು ತಾಲೂಕಿನ ಹಿರೇನಂದಿಹಳ್ಳಿ ಗ್ರಾಮದಲ್ಲಿ ಕಡುಬಡತನದಿಂದ ಮೇಲೆ ಬಂದಂತವರು. ಶಿಕ್ಷಕರಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಸಾರಾಂಗದಲ್ಲಿ ನಿರ್ದೇಶಕರಾಗಿ ಹಾಗೂ ಮಕ್ಕಳ ಸಾಹಿತ್ಯದಲ್ಲಿ ಕಳೆದ 50-55 ವರ್ಷಗಳಿಂದ ತಮ್ಮದೇ ಆದಂತಹ ಛಾಪನ್ನ ಒತ್ತಿದ್ದಂಥವರು ನಮ್ಮ ತಂದೆ ಈಶ್ವರ್ ಕಮ್ಮಾರ್ ಅವರು. ಈಶ್ವರ್ ಕಮ್ಮಾರ್ ಅವರು ವಚನ ಸಾಹಿತ್ಯ, ಸೃಜನಶೀಲ ಸಾಹಿತ್ಯ, ಮಕ್ಕಳ ಸಾಹಿತ್ಯದಲ್ಲಿ ಕೂಡ ತಮ್ಮ ಛಾಪನ್ನ ಮೂಡಿಸಿದಂತವರು ಈಶ್ವರ್ ಕಮ್ಮಾರ್. ಅದರ ಜೊತೆಗೆ ನಮ್ಮ ತಾಯಿ ಮಲ್ಲಮ್ಮ ಈಶ್ವರ್ ಕಮ್ಮಾರ್ ಅವರು ಕೂಡ ಜನಪದ ವಿದ್ವಾಂಸರು. ಆಕಾಶವಾಣಿಯ ಜೊತೆಗೆ ನಮ್ಮ ಕುಟುಂಬದ ಒಡನಾಟ ಸರಿಸುಮಾರು 50 ವರ್ಷಗಳದ್ದು. ನಮ್ಮ ತಾಯಿಯವರನ್ನ ಬೆಳೆಸಿದ್ದು ಇದೇ ಆಕಾಶವಾಣಿ. ಹಾಗಾಗಿ ಇಲ್ಲಿಯೂ ಕೂಡ ನನ್ನ ಒಂದು ಮಾತುಗಳನ್ನ ಕೇಳಲು ಚೋಳಿನ್ ಸರ್ ಅವರು ನನ್ನನ್ನು ಆಹ್ವಾನಿಸಿದರೆ ಅದಕ್ಕೆ ಅವರಿಗೂ ಕೂಡ ಆಭಾರಿಯಾಗಿದ್ದೇನೆ. ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರೇ, ಈ ವಚನಗಳ ಒಂದು ಪ್ರೇರಣೆ ನೋಡ್ರಿ ಹೇಗಿದೆ ನೋಡ್ರಿ. ಒಂದು ವಚನ ಹೇಳ್ತೇನೆ ಇಲ್ಲಿ. ತಾಮಸದ ಮುಸುಕು ಕಂಗಳ ಕೆಡಿಸಿತ್ತೆನ್ನ ಭಕ್ತಿ, ಕಾಮವೆಂಬ ಅಗ್ನಿಗೆ ಮುರಿದಿಕ್ಕಿತ್ತೆನ್ನ ಭಕ್ತಿ, ಉದರಕ್ಕೆ ಕುದಿದು ಗೆಡಿಸಿತ್ತೆನ್ನ ಭಕ್ತಿ, ಇದರನ್ನಾಶ್ರಯಿಸಲು ಹೋಯ್ತೆನ್ನ ಭಕ್ತಿ. ಭಕ್ತಿ ಮೇಲೆ ಎಂತ ಒಂದು ಮಾತುಗಳನ್ನು ಬಸವಣ್ಣ ಹೇಳ್ತಾರ. ತೋರಿಕೆ ಡಾಂಬಿಕ ಭಕ್ತಿ ಒಂದು ನಟನೆ, ಮಲಗಿದವರು ಎದ್ದಾರು ಆದ್ರೆ ಮಲಗೋ ನಾಟಕ ಆಡೋರು ಎಂದವರು ಎದ್ದಾರನು. ಜ್ಞಾನಿಯಾಗಲು ಏನಿದೆ ಅಲ್ಲ, ನಾವು ಜ್ಞಾನಿಗಳೊಡನೆ ಇರಬೇಕು ಅಂತ ಒಂದು ಬಸವಣ್ಣವರ ಒಂದು ಮಾತುಗಳು. ನಿಜವಾಗಿ ಕೂಡ ಈ ಒಂದು ಅಧ್ಯಾತ್ಮ ಆಯ್ತು, ಒಂದು ಸಾಮಾಜಿಕವಾಗಿ ಎಲ್ಲರನ್ನೂ ಕೂಡ ವಿಚಾರ ಮಾಡಕ್ ಹಚ್ಚಂತ ಆ ಒಂದು ಕಾಲಘಟ್ಟದ ಬಗ್ಗೆ ತಾವೇನು ಹೇಳ್ತೀರಿ? ಇಡೀ ಸಮಾಜದಲ್ಲಿ ಪ್ರಕ್ಷುಬ್ಧ ಸ್ಥಿತಿ
ಇದ್ದಂತ ಕಾಲಘಟ್ಟದಲ್ಲಿ ಇಡೀ ಸಮಾಜವನ್ನ ಒಂದುಗೂಡಿಸಲಿಕ್ಕೆ ಬಸವಣ್ಣವರು ಮಾಡಿದಂತ ಕ್ರಾಂತಿ ಇದೆಯಲ್ಲ, ಅಸಾಧಾರಣ ಕ್ರಾಂತಿ. ಇಂಥ ಕ್ರಾಂತಿಯನ್ನ ನಾವು ಇಡೀ ಪ್ರಪಂಚದಲ್ಲಿ ಎಲ್ಲಿಗೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 900 ವರ್ಷಗಳಾದರೂ ಕೂಡ ಇಂದಿಗೂ ನಾವು ಬಸವಣ್ಣನವರನ್ನ, ಬಸವಾದಿ ಶರಣರನ್ನ ನೆನೆಸ್ತಾ ಇದೀವಿ ಅಂದ್ರೆ ಆ ಒಂದು ಸಾಮಾಜಿಕ ಕ್ರಾಂತಿ, ಆರ್ಥಿಕ ಕ್ರಾಂತಿ, ಆಧ್ಯಾತ್ಮಿಕ ಕ್ರಾಂತಿನೇ ಇದಕ್ಕೆ ಕಾರಣ. ಈಗ ತಾವೇ ಒಂದು ವಚನವನ್ನ, ಬಸವಣ್ಣವರ ವಚನವನ್ನ ಕೋಟ್ ಮಾಡಿದ್ರಿ. ನೀವು ಬಸವಣ್ಣನವರ 1300ಕ್ಕೂ ಅಧಿಕ ವಚನಗಳನ್ನ ನೀವು ನೋಡಿದಾಗ ಎಲ್ಲವೂ ಆತ್ಮವಿಮರ್ಶೆಯ ವಚನಗಳು ಅಂತಾನೆ ನನಗನ್ನಿಸ್ತದೆ. ಯಾಕಂದ್ರೆ ಯಾವಾಗ ತನ್ನನ್ನ ತಾನು ಯಾವಾಗ ಮನುಷ್ಯ ಸುಧಾರಿಸ್ಕೊಳ್ತಾನೋ ಇಡೀ ಸಮಾಜವನ್ನ ಆತ ಸುಧಾರಿಸುವಂತ ಒಂದು ಪ್ರಕ್ರಿಯೆಯನ್ನ ಇಡೀ ವಚನ ಚಳವಳಿಯಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ಈ ವಚನ ಸಾಹಿತ್ಯ ಅಥವಾ 12ನೇ ಶತಮಾನದ ಸಾಮಾಜಿಕ ಕ್ರಾಂತಿ ಏನಿದೆಯಲ್ಲ, ಇಡೀ ನಮ್ಮ ಮನುಕುಲಕ್ಕೆ ಬೆಳಕಾಗತಕ್ಕಂಥ ಒಂದು ಕ್ರಾಂತಿ ಅಂತ ನನಗನ್ನಿಸ್ತದೆ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ಯಾವಾಗ ಮನುಷ್ಯ ತನ್ನನ್ನ ತಾನ ಅಂತರಂಗ ಶುದ್ಧಿ ಮಾಡಿಕೊಂಡಾಗ ಇಡೀ ಸಮಾಜಕ್ಕೆ ಬೆಳಕಾಗ್ತಾನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಬಸವಣ್ಣನವರು ನಾವು ಹೇಳ್ಕೊಡ್ತಾರಲ್ಲ, ಇಡೀ ಜೀವನದ ಸಾರವನ್ನ ಬಸವಣ್ಣವರು ಒಂದೇ ಒಂದು ವಚನದಲ್ಲಿ ಕಟ್ಕೊಡ್ತಾರೆ. ಇದು ವಚನ ಸಾಹಿತ್ಯದ ಒಂದು ಪ್ರಬುದ್ಧತೆ. ಇಂದಿನ ಕಾಲದೊಳಗ ತಮ್ಮ ಅಭಿಪ್ರಾಯದೊಳಗ ಸಾಕಷ್ಟು ನೀವು ವಚನಗಳನ್ನು ಓದಿರಿ, ಆಮೇಲೆ ಅದ್ರ ಬಗ್ಗೆ ಆಸಕ್ತಿ ಬಹಳ. ಈ ವಚನಗಳ ಒಂದು ಪ್ರಸ್ತುತತೆ ಏನಿದೆಲ್ಲ, ಹೇಗೆ ಅದನ್ನ ನಾವು ಅಪ್ಪಿಕೊಳ್ಬೇಕು ಅಂತೀರಾ? ಬಸವಣ್ಣನವರು ನೋಡಿ ಅನೇಕ ಆಯಾಮಗಳಲ್ಲಿ ನಮಗೆ ತತ್ವಚಿಂತನೆಯನ್ನ ಕಟ್ಕೊಡ್ತಾರೆ. ಅದಕ್ಕಾಗಿ ನಾವು ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಒಂದು ಪಟ್ಟವನ್ನ ನಮ್ಮ ಕರ್ನಾಟಕ ಸರ್ಕಾರ ನೀಡಿದೆ. ಅದು ಹೇಗೆ ಮಾತನಾಡಬೇಕು ಅಂತಕ್ಕಂಥ ಒಂದು ವಚನದ ಮೂಲಕ ಬಸವಣ್ಣನವರು ನಮ್ಮ ಸಂಸ್ಕೃತಿಯನ್ನ ಕಟ್ಕೊಡ್ತಾರೆ. ಬಸವಣ್ಣ ಸಾಂಸ್ಕೃತಿಕ ನಾಯಕ ಯಾಕೆ ಅನ್ನೋದಕ್ಕೆ ಅಂದ್ರೆ ಮಾತನಾಡುವ ಸಂಸ್ಕೃತಿಯನ್ನು ಕಟ್ಕೊಡ್ತಾನೆ. ಸಮಾಜದಲ್ಲಿ ಹೇಗೆ ನಾವು ನಮ್ಮ ನಡೆ ನುಡಿಯಿಂದ ಹೇಗೆ ಶುದ್ಧ ಆಗಬೇಕನ್ನೋದು ಕಟ್ಕೊಡ್ತಾನೆ. ಒಂದು ವಚನ ಬಹಳ ಜನಜನಿತವಾದಂತದ್ದು. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ಅಂದ್ರೆ ನಮ್ಮ ಮಾತು ಹೇಗಿರ್ಬೇಕಂದ್ರೆ ಅದು ಸುಭಾಷೆ ಆಗಿರ್ಬೇಕು. ಇನ್ನೂ ಮುಂದುವರೆದು ಹೇಳ್ತಾನೆ, ನುಡಿದಂತೆ ನಡೆವೆ ಅಂತ ಹೇಳ್ತಾನೆ. ಅಂದ್ರೆ ನಾವು ಏನ್ ಮಾತನಾಡ್ತೀವಿ ಅದೇ ತರ ನಮ್ಮ ನಡೆ ಇರಬೇಕು, ಅದೇ ತರ ನಮ್ಮ ನುಡಿ ಇರಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಬಸವಣ್ಣವರು, ಅಂದ್ರೆ ಒಂದು ಮಾತನಾಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನ ಬಸವಣ್ಣವರು ಕಟ್ಕೊಡ್ತಾರಲ್ಲ, ಇಂಥ ಸಂಸ್ಕೃತಿ ನಮಗೆ ಈ ವರ್ತಮಾನ ಕಾಲಕ್ಕೆ ಬೇಕಾಗಿದೆ. ಈಗ ನಾವು ರಾಜಕೀಯವನ್ನ, ಭಾಷೆಯನ್ನ ನೀವು ತೆಗೆದುಕೊಂಡ್ರೆ, ಕೇಶಿರಾಜ ತಮ್ಮ ಶಬ್ದಮಣಿ ದರ್ಪಣದಲ್ಲಿ ಹೇಳ್ತಾನೆ, ಕೆಲವೊಂದು ಶಬ್ದಗಳನ್ನ ಪಟ್ಟಿ ಮಾಡಿ ಇಂಥ ಶಬ್ದಗಳನ್ನ ಪ್ರಯೋಗ ಮಾಡಬಾರದು ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಈಗ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಅದೊಂದು ಸಂಪುಟನೇ ಆಗ್ತಾ ಇದೇನೋ ಅಂತ. ಇಂಥ ಕಾಲದ ಸಂದರ್ಭದಲ್ಲಿ, ಇಂಥ ಪ್ರಸ್ತುತ ಕಾಲಘಟ್ಟದಲ್ಲಿ ಬಸವಣ್ಣನವರ ವಚನಗಳು ಅಥವಾ ಬಸವಾದಿ ಶರಣರ ವಚನಗಳು, ನಮ್ಮ ಆತ್ಮಸಂತೋಷಕ್ಕಾಗಿ ಹೇಳಿದಂತಹ ವಚನಗಳು ಅದ್ಭುತವಾದಂತಹ ವಚನಗಳು. ಅದಕ್ಕಾಗಿಯೇ ವಚನಗಳು ಇಂದಿನ ಕಾಲಘಟ್ಟಕ್ಕೆ ಪ್ರಸ್ತುತ ಅಂತ ನನಗನ್ನಿಸ್ತದೆ. ವಿಜಯಕುಮಾರ್ ಕಮ್ಮಾರ್ ಅವರೇ, ನೋಡ್ರಿ, ನೀವೊಬ್ಬ ಕೌಶಲ್ಯಯುತ ವ್ಯಕ್ತಿ. ನೀವು ಮಾರುಕಟ್ಟೆ ಕೌಶಲ್ಯಗಳನ್ನು ನೀವು ರೂಢಿ ಮಾಡ್ಕೊಂಡಿರಿ. ಹೇಗೆ ಈ ನಿಮ್ಮ ಮಾರುಕಟ್ಟೆ ಒಂದು ಯಾತ್ರೆ ಹೆಂಗ ಆರಂಭ ಆಯ್ತು? ಹೇಗೆ ಈ ಮಟ್ಟಕ್ಕೆ ಬಂದು ತಲುಪಲಿಕ್ಕೆ ನಿಮ್ಗೆ ಸಾಧ್ಯ ಆಯಿತು? ನಾನು 1988ರಲ್ಲಿ ಇಂಜಿನಿಯರಿಂಗ್ ಮಾಡಿದಾಗ ಭಾರತ್ ಫೋರ್ಜ್ ಅಂತ ಕಂಪನಿಗೆ ಜಾಯ್ನ್ ಆದೆ. ಆ ಭಾರತ್ ಫೋರ್ಜ್ ಕಂಪನಿಯ ಯಜಮಾನರು ನೀಲಕಂಠರಾವ್ ಕಲ್ಯಾಣಿ ಅವರು ಒಂದು 6 ತಿಂಗಳಾದ್ಮೇಲೆ ನನಗೆ ಮಾರುಕಟ್ಟೆಗೆ ಶಿಫ್ಟ್ ಮಾಡಿದ್ರು. ಯಾಕಂದ್ರೆ ನಾನು ಮಾಡ್ತಿರ್ತಕ್ಕಂತಹ ಕೆಲಸ ಆಮೇಲೆ ನಡೆ ನುಡಿಯನ್ನ ನೋಡಿದಂತ ಅವರು ನನಗೆ ಮಾರುಕಟ್ಟೆಗೆ ಶಿಫ್ಟ್ ಮಾಡಿದ್ರು. ಮಾರುಕಟ್ಟೆ ಶಿಫ್ಟ್ ಮಾಡಿದಾಗ ಅವರು ಒಂದು ಮಾತನ್ನ ಹೇಳಿದ್ರು, ನೀನು ಯಾರ ಜೊತೆ ಮಾತನಾಡಬೇಕು ಅಂತಿದ್ಯಾ ಅವ್ರು ನಿನ್ ಜೊತೆ ಮಾತನಾಡಲ್ಲ, ಆದ್ರೆ ಅವ್ರ ಜೊತೆನೆ ನೀನ್ ಮಾತನಾಡಬೇಕಾಗತ್ತೆ. ಯಾರ ಜೊತೆ ಭೇಟಿ ಆಗ್ಬೇಕು ಅನ್ಸುತ್ತಲ್ಲ ಅವ್ರು ನಿನ್ನ ಭೇಟಿ ಆಗಕ್ಕೆ ಇಚ್ಛೆ ಮಾಡಲ್ಲ, ಆದ್ರೆ ಅವರನ್ನೇ ಭೇಟಿ ಮಾಡ್ಬೇಕು ನೀನು, ಯಾಕಂದ್ರೆ ಅವರಿಂದ ನಿನ್ಗೆ ಕೆಲಸ ಆಗಬೇಕು. ಹಾಗಾಗಿ ಈ ಪೇಷನ್ಸ್ ಅಂಡ್ ಪರ್ಸಿವಿಯರೆನ್ಸ್ ಅಂತ ನಾವೇನ್ ಹೇಳ್ತೀವಿ, ನನಗೆ ಸಾಕಷ್ಟು ಸಂಯಮ ಇರಬೇಕು ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು. ಹಾಗಾಗಿ ಈ ಸಂಯಮ ಅಂತಕ್ಕಂಥ ಒಂದು ವಿಷಯ ಈ ಮಾರ್ಕೆಟಿಂಗ್ ಮ್ಯಾನೇಜರ್ಗಳಿಗೆ ಅಥವಾ ಮಾರುಕಟ್ಟೆ ಅಭಿವೃದ್ಧಿ ಅಧಿಕಾರಿಗಳಿಗೆ ಇರಬೇಕಾದಂತಹ ಒಂದು ಸೌಜನ್ಯ ಹಾಗೂ ಕೌಶಲ್ಯವನ್ನ ನಾವು ಡೆವಲಪ್ ಮಾಡ್ಕೋಬೇಕಾಗ್ತದೆ. ವಿಜಯಕುಮಾರ್ ಕಮ್ಮಾರ್ ಅವರೇ, ಮತ್ತೆ ನಮ್ಮ ವಚನ ಸಾಹಿತ್ಯದ ಕಡೆ ಬಂದ್ರೆ, ವಚನ ಸಾಹಿತ್ಯದೊಳಗ ಒಂದು ಸಾಮಾಜಿಕ ಸಮಾನತೆಗೆ ಅವರು ಸಾಕಷ್ಟು ಶ್ರಮಿಸಿದ್ರು. ಮಹಿಳೆಯರಿಗೆ ಕೂಡ ಅವಕಾಶಗಳು ಬೇಕು ಅಂತ ಹೇಳಿ
ಈಗ ಆರ್ಥಿಕತೆಯೊಳಗೂ ಕೂಡ ಸಂಸ್ಕೃತಿಯನ್ನು ತರಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು. ಆರ್ಥಿಕ ಸಮಾನತೆ ಕೂಡ ಬೇಕು, ಅಂದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋಣ, ಉಳಿದದನ್ನ ಸಮಾಜಕ್ಕೆ ನಾವು ಧಾರೆ ಇರೋಣ ಅನ್ನೋದನ್ನ, ಅಂದ್ರೆ ಶರಣರ ಬರವಿಮೆಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳ್ತಾರೆ. ಆ ಒಂದು ಭಾವನೆ ಆರ್ಥಿಕತೆ ನಮ್ಮ ಜೊತೆಗಿದ್ರೆ ಅದು ಹೆಚ್ಚು ಲಗೇಜ್ ಇದ್ದಂಗಂತ ಅವರು ಭಾವನೆ ಇತ್ತು. ಅಂದ್ರೆ ಅದನ್ನ ಸಮಾಜದಿಂದ ತೆಗೆದುಕೊಂಡದನ್ನ ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿ ಇವತ್ತು ಸಾಕಷ್ಟು ಯಶಸ್ವಿ ಉದ್ಯಮಗಳು ಅದು ಮಾಡ್ತಾ ಇದ್ದಾರೆ. ಆ ಒಂದು ಶರಣ ಸಾಹಿತ್ಯದೊಳಗ ಈ ಒಂದು ಆರ್ಥಿಕತೆಯಲ್ಲಿ ಸಂಸ್ಕೃತಿ ಇತ್ತಲ್ಲ, ಆ ಸಾಹಿತ್ಯದೊಳಗೆ ತಾವೇನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ವಚನ ಸಾಹಿತ್ಯದಲ್ಲಿ ಕಾಯಕ ಮತ್ತು ದಾಸೋಹ ಸಂಸ್ಕೃತಿ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಬೇಕು. ಕಾಯಕ ಮಾಡೋದ್ರಿಂದಲೇ ನಮ್ಮ ಉಪಜೀವನ ನಡೀತದೆ. ಕಾಯಕದಿಂದ ಬಂದಂತಹ ಆ ಒಂದು ಪ್ರತಿಫಲದಲ್ಲಿ ತನಗೆಷ್ಟು ಬೇಕು ಇಟ್ಕೊಂಡು ಅದನ್ನ ಸಮಾಜಕ್ಕೆ ಕೊಡೋದನ್ನೇ ದಾಸೋಹ. ಅಂದ್ರೆ ಈಗ ಹಸು ದಾಸೋಹ ಮಾಡ್ತದೆ, ಹುಲ್ಲನ್ನ ತಾನು ತಿಂತದೆ, ಹಾಲನ್ನ ನಮಗ್ ಕೊಡ್ತದೆ. ಮಣ್ಣು ಕೂಡ ದಾಸೋಹ ಮಾಡ್ತದೆ, ತಾನು ನೀರನ್ನ ತಿಂತದೆ, ಬೆಳೆನ ನಮಗ್ ಕೊಡ್ತದೆ. ಅಂದ್ರೆ ವಿಶೇಷವಾದದ್ದನ್ನ ಸಮಾಜಕ್ಕೆ ಕೊಡೋದು ಹಾಗೂ ಶೇಷವನ್ನ ತಾನಿಟ್ಕೊಳ್ಳೋದಿದೆಯಲ್ಲ, ಇದು ದಾಸೋಹ ಸಂಸ್ಕೃತಿ, ನಮ್ಮ ಆರ್ಥಿಕ ಕ್ರಾಂತಿಯ ಮೂಲ ಉದ್ದೇಶ. ಹಾಗಾಗಿನೇ ಶರಣರನ್ನ ನಾವು ಆರ್ಥಿಕತೆಯ ಅಂಬಾಸಿಡರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಎಕನಾಮಿಕ್ ಅಂಬಾಸಿಡರ್ಸ್ ಆಫ್ ಮಾಡರ್ನ್ ಇಂಡಿಯಾ ಅಂತ ನಾವೇನ್ ಹೇಳ್ತೀವಿ. ಅದಕ್ಕೆ ಶರಣರು ತಮ್ಮದೇ ಆದಂತಹ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ. ನಿಮ್ಮದಾನ ಬೆಳೆ ನಿಮ್ಮದಾನ, ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ, ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ, ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ. ಐದಕ್ಕಿ ಲಕ್ಕಮ್ಮನವರ ಒಂದು ವಚನ ನೀವೇನು ಅಂದ್ರೆ ಬಹಳ ಜನಜನಿತವಾದಂತಹ ಒಂದು ಸಂದರ್ಭ ಅದು. ಹೆಚ್ಚಿನ ಅಕ್ಕಿಯನ್ನ ತಂದಾಗ ಐದಕ್ಕಿ ಲಕ್ಕಮ್ಮ ಅಲ್ಲಿಯೇ ಸುರಿದು ಮಾರಯ್ಯ ಅಂತ ಹೇಳ್ತಕ್ಕಂತಹ ಒಂದು ವಚನ ಇದೆಯಲ್ಲ, ಅಂಥ ಈ ವಚನ ಸಾಹಿತ್ಯದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಆರ್ಥಿಕ ಪರಿಕಲ್ಪನೆ ಇದೆ. ಅದು ಇಂದಿಗೂ ಪ್ರಸ್ತುತ ಅನ್ನೋದಕ್ಕೆ ಆ ವಚನಗಳೇ ಸಾಕ್ಷಿ. ವಿಜಯಕುಮಾರ್ ಕಮ್ಮಾರ್ ಅವರೇ, ಅಂದ್ರೆ ಮುಖ್ಯವಾಗಿ ಒಂದು ಸಮಾನತೆ ತರೋ ನಿಟ್ಟಿನೊಳಗ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಮಾನಸಿಕವಾಗಿ ನಾವು ಅಧ್ಯಾತ್ಮ ಭಾವನೆಯನ್ನು ಹೊಂದಬೇಕು. ಆಮೇಲೆ ಮುಖ್ಯವಾಗಿ ಯಾರಿಗೆ ಕಷ್ಟ ಇದೆ ಅವರಿಗೆ ಸಹಾಯ ಮಾಡಬೇಕು. ಜಂಗಮ ಸಂಸ್ಕೃತಿ ಅಂತಾರಲ್ಲ, ಅಂದ್ರೆ ಯಾರ್ಯಾರ ಕಷ್ಟಗಳೇನಿದೆ ಅವುಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಮನೆಗೆ ಬಂದವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಏನಿದೆಲ್ಲ ಶರಣರ ಬರವಿಮೆಗೆ ಪ್ರಾಣ ಜೀವಾಳವಯ್ಯ, ಈ ಒಂದು ಅತಿಥಿ ದೇವೋಭವ ಅನ್ನೋದೇನಿದೆಲ್ಲ ಆ ಒಂದು ಕಾಲದೊಳಗ ಬಹಳ ಯಶಸ್ವಿಯಾಗಿ ಬಸವಣ್ಣನವರ ನೇತೃತ್ವದೊಳಗೆ ಜಾರಿಯಾಗಿತ್ತು. ಅದು ಹೇಗೆ ನಮಗೆ ಒಂದು ಮಾನಸಿಕ ಸಮಾಧಾನವನ್ನು ಕೊಡ್ತದೆ, ಅಂದ್ರೆ ಸಾಹಿತ್ಯಿಕವಾಗಿ ನಮ್ಮ ಒಂದು ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸ್ತದೆ ಅಂತ ತಾವು ಹೇಳ್ತೀರಿ. ಈಗ ನೀವು ಬಸವ ಕಲ್ಯಾಣಕ್ಕೆ ಹೋದ್ರೆ ಅಲ್ಲಿ ಇಂದಿಗೂ ಕೂಡ ಬಡವರ ಓಣಿ, ಮಜ್ಗಿ ಓಣಿ ಅಂತದಾವ. ಯಾರಾದ್ರೂ ಅತಿಥಿಗಳು ಅಭ್ಯಾಗತರು ಬಂದ್ರೆ ಅವ್ರನ್ನ ಅಲ್ಲಿ 2 ದಿವಸ ಇಟ್ಕೊಂಡು ಅವ್ರಿಗೆ ದಾಸೋಹದ ವ್ಯವಸ್ಥೆ ಇರ್ತಿತ್ತು. ಅಂದ್ರೆ ಸರಿಸುಮಾರು 34 ದಾಸೋಹದ ಮನೆಗಳು ಇದ್ವು ಅಂತಕ್ಕಂಥ ಮಾತನ್ನ ಬಸವ ಕಲ್ಯಾಣದಲ್ಲಿ ಇಂದಿಗೂ ನಾವು ಕಾಣಬಹುದು. ಆ ತ್ರಿಪುರಾಂತಕ ಕೆರೆ ಸುತ್ತಮುತ್ತ ನೀವು ಓಡಾಡಿ ನೋಡಿದಾಗ ಸರಿಸುಮಾರು 34 ಓಣಿಗಳಲ್ಲಿ ಅತಿಥಿ ಅಭ್ಯಾಗತರಿಗೆ ಅಲ್ಲಿ ದಾಸೋಹದ ವ್ಯವಸ್ಥೆ ಇತ್ತು. ಹಂಗಂತ ಅಲ್ಲಿ ಎಲ್ಲರೂ ಬಂದು ಅಲ್ಲೇ ಇದ್ದು ಅಲ್ಲೇ ಜೀವನ ಮಾಡ್ತಿದ್ರು ಇಲ್ಲ. 2 ದಿವಸ ಅವ್ರಿಗೆ ಕೊಡ್ತಿದ್ರು. 3ನೇ ದಿವಸ ಅವ್ರು ಯಾವ ಕಾಯಕ ಮಾಡ್ತಿರೋ ಆ ಕಾಯಕ ಮಾಡಿದ ಮೇಲೆನೆ ಅವ್ರಿಗೆ ದಾಸೋಹದ ವ್ಯವಸ್ಥೆ ಇರ್ತಿತ್ತು ಅಂತಕ್ಕಂಥ ಮಾತನ್ನ ನಾವಿಲ್ಲಿ ನೋಡಬಹುದು. ಅಂದ್ರೆ 2-3 ದಿವಸ ಅವ್ರನ್ನ ಅತಿಥಿಯನ್ನಾಗಿ ನೋಡ್ತಾ ಅದಾದ್ಮೇಲೆ ಅವರು ಕಾಯಕವನ್ನ ಕೈಗೊಂಡ ಮೇಲೆನೆ ಕೊಡ್ತಕ್ಕಂಥ, ಅಂದ್ರೆ ಕಾಯಕ ಮತ್ತು ದಾಸೋಹ ಸಂಸ್ಕೃತಿ ಇದು ಅತ್ಯಂತ ಪ್ರಬುದ್ಧವಾದ ಆರ್ಥಿಕ ಚಿಂತನೆ ಅಂತಕ್ಕಂಥ ವಿಷಯವನ್ನು ನಾವಿಲ್ಲಿ ಅರ್ಥ ಮಾಡ್ತೀವಿ. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ ಅಕ್ಕಮದೇವ ವಚನ. ಅಕ್ಕಮದೇವ ನೇತೃತ್ವದೊಳಗ ಸಾಕಷ್ಟು ಮಹಿಳೆಯರು ಕೂಡ ಒಂದು ವಚನ ಸಾಹಿತ್ಯಕ್ಕೆ ಇಂಬು ಕೊಟ್ಟರು. ಈ ಮಹಿಳಾ ಸಾಹಿತ್ಯ ಏನಿದೆಲ್ಲ ಅದು ಒಂದು ಕ್ರಾಂತಿಯನ್ನೇ ಮಾಡಿತು. ಆ ಕಾಲದೊಳಗ ಮಹಿಳೆಯರು ಈ ತರ ವಿಚಾರ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದು ಅದು ಸೋಜಿಗವನ್ನು ಉಂಟು ಮಾಡಿತ್ತು. ಏನು ಆ ಮಹಿಳಾ ಸಾಹಿತ್ಯದ ಬಗ್ಗೆ ಅಕ್ಕಮದೇವಿ ಹಿಡ್ಕೊಂಡು ತಾವೇನು ಓದ್ಕೊಂಡಿದ್ದೀರಿ? ತಮಗೆ ಏನು ಆ ಒಂದು ಪ್ರೇರಣೆ ಮಹಿಳಾ ಸಾಹಿತ್ಯಕಾರರಿಂದ ಬಂದಿದೆ? ಈ 12ನೇ ಶತಮಾನದಲ್ಲಿ ನೋಡಿ, ಹೆಣ್ಣು ಮಕ್ಕಳು ಮನೆಯಿಂದ ಹೊರಬರಲಾರದಂತಹ ಒಂದು ಕಾಲಘಟ್ಟ ಅದು. ಹೆಣ್ಮಕ್ಳು ಮನೆಯಿಂದ ಹೊರಗೆ ಬಂದ್ರೆ ಅದೊಂದು ಅಪರಾಧ ಅನ್ನುವಂತಹ ಒಂದು ಕಾಲಘಟ್ಟದಲ್ಲಿ ಸರಿಸುಮಾರು ನನಗೆ ಸಿಕ್ಕಿರುವಂತಹ ವಚನಗಳ ಪ್ರಕಾರ 37 ಜನ ವಚನಕಾರ್ತಿಯರನ್ನ ನಾವು ಕಾಣಬಹುದು. ವಚನ ಸಂಪುಟದಲ್ಲಿ 32 ಜನರ
ಉಲ್ಲೇಖ ಬರ್ತದೆ. ಒಟ್ಟು 37 ಜನರ ವಚನಕಾರ್ತಿಯರ ಒಂದು ಉಲ್ಲೇಖ ಬರ್ತದೆ. ಅಂದ್ರೆ ಅಕ್ಷರವಿಲ್ಲದ ಹೆಣ್ಣು ಮಕ್ಕಳಿಗೆ ಅವರಿಗೆ ಅಕ್ಷರದ ಜ್ಞಾನವನ್ನು ತುಂಬಿ ಅವರು ಕೂಡ ಸಾಹಿತ್ಯವನ್ನ ಬರೀಲಿಕ್ಕೆ ಸಾಧ್ಯ ಅಂತಕ್ಕಂತಹ ಒಂದು ತೋರಿಸಿಕೊಟ್ಟಂತ ಯಾವ್ದಾದ್ರು ಕಾಲಘಟ್ಟ ಇದ್ರೆ ಅದು 12ನೇ ಶತಮಾನ. ಅದಾದ್ಮೇಲೆ ನಿಮಗೆ ಬಹಳಷ್ಟು ಜನರ ಉಲ್ಲೇಖ ಬರ್ತದೆ. ಸಂಚಿ ಹೊನ್ನಮ್ಮ ಇರ್ಬೋದು, ಬಹಳಷ್ಟು ಜನರ ಉಲ್ಲೇಖ ಬರ್ತದೆ. ಆದ್ರೆ ಪ್ರಥಮವಾಗಿ ಮಹಿಳೆಯರಿಗೆ ಬರೆಯುವ ಸ್ವಾತಂತ್ರ್ಯ, ಓದುವ ಸ್ವಾತಂತ್ರ್ಯ, ಅನುಭವ ಮಂಟಪದಲ್ಲಿ ಅವರಿಗೆ ಪ್ರಾತಿನಿಧ್ಯವನ್ನ ಕೊಟ್ಟಂತ ಯಾವುದೇ ಒಂದು ಕಾಲಘಟ್ಟ ಇದ್ರೆ ಅದು 12ನೇ ಶತಮಾನದ ಕಾಲಘಟ್ಟ. ನೋಡಿ ಎಂತೆಂತ ಅಜ್ಞಾತ ಶರಣೆಯರು ಅಲ್ಲಿ ಬಂದ್ರು. ಉರುಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಸಂಸ್ಕೃತದಲ್ಲಿ ವಚನಗಳನ್ನ ಬರೀತಾಳೆ ಅಂತಂದ್ರೆ ಎಂತ ಪ್ರಬುದ್ಧವಾದ ಚಿಂತನೆಯನ್ನ ಹೆಣ್ಣು ಮಕ್ಕಳ ತಲೆಯಲ್ಲಿ ತುಂಬಿದ್ರು ಅಂತಕ್ಕಂಥ ವಿಷಯವನ್ನು ನಾವು ಗಮನಿಸಬೇಕು. ಸೂಳೆ ಸಂಕವ್ವೆ ತನ್ನ ವೃತ್ತಿ ಧರ್ಮವನ್ನ ಬಿಟ್ಟು ಅವಳು ಒಂದೇ ಒಂದು ವಚನ ಬರೆದಿರ್ಬೋದು, ಆದ್ರೆ ಅಂತವರನ್ನು ಕೂಡ ಪರಿವರ್ತನೆಯನ್ನ ಮಾಡಿ ಸಮಾನತೆಯ ಹಾದಿಗೆ ತಂದ್ರಲ್ಲ, ಇದು 12ನೇ ಶತಮಾನದ ಒಂದು ಗ್ರೇಟ್ನೆಸ್ ಅಂತ ನನ್ನ ಅನಿಸಿಕೆ. ಒಟ್ಟು 37 ಜನ ವಚನಕಾರ್ತಿಯರು ಪ್ರಬುದ್ಧವಾದ ಚಿಂತನೆಯನ್ನ ಮಂಡಿಸಿದ್ದಾರೆ. ಆಮುಗೆ ರಾಯಮ್ಮನವರ ವಚನಗಳನ್ನ ಇವತ್ತು ನಾವು ಉಲ್ಲೇಖ ಮಾಡ್ತಾ ಹೋದ್ರೆ ಒಂದೊಂದು PhD ಮಾಡಬಹುದು. ಉರ್ಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಬಗ್ಗೆ ಅವರು ಬರ್ತಿರೋ ವಚನಗಳನ್ನ ಓದಕ್ಕೆ ನಮಗೆ ಅರ್ಪಿಸ್ಕೊಳಕ್ಕೆ ಒಂದೊಂದು ಸಾರಿ ಕಷ್ಟ ಅನಿಸ್ತದೆ. ಅಂತ ಪ್ರಬುದ್ಧ ಚಿಂತಕರನ್ನ ಹುಟ್ಟಾಕಿದ್ದು, ಅವರಿಗೆ ಸಮಾನತೆಯನ್ನು ನೀಡಿದ್ದು 12ನೇ ಶತಮಾನದ ಕಾಲಘಟ್ಟ. ಇಲ್ಲಿವರೆಗೂ ಅದು ನಡ್ಕೊಂಡು ಬಂದಿದೆ ಅಂತಂದ್ರೆ ಅದು 12ನೇ ಶತಮಾನದ ಶ್ರೇಷ್ಠ ಚಿಂತನೆ. ತೋರುವ ಜಗತ್ತು ಬ್ರಹ್ಮವೆಂದೊಮ್ಮೆ ವಾದಿಸುವೆ, ತೋರುವ ಜಗತ್ತು ಮಾಯೆಯೆಂದೊಮ್ಮೆ ವಾದಿಸುವೆ, ತೋರುವ ಜಗತ್ತು ಬ್ರಹ್ಮವೆಂದೊಮ್ಮೆ ವಾದಿಸುವೆ, ತೋರುವ ಜಗತ್ತು ಮಾಯೆಯೆಂದೊಮ್ಮೆ ವಾದಿಸುವೆ, ತೋರಿಯಡಗಿದಲ್ಲಿ ಮಾಯೆಯೆನಿಸಿತ್ತು, ತೋರಿ ತೋರಿದಲ್ಲಿ ಬ್ರಹ್ಮವೆನಿಸಿತ್ತು, ತೋರಿಯಡಗಿದಲ್ಲಿ ಮಾಯೆಯೆನಿಸಿತ್ತು, ತೋರಿ ತೋರಿದಲ್ಲಿ ಬ್ರಹ್ಮವೆನಿಸಿತ್ತು, ತೋರುವ ಜಗತ್ತು ಬ್ರಹ್ಮವೆಂದೊಮ್ಮೆ ವಾದಿಸುವೆ, ತೋರುವ ಜಗತ್ತು ಮಾಯೆಯೆಂದೊಮ್ಮೆ ವಾದಿಸುವೆ. ಈಗ ವಿಶೇಷವಾಗಿ ಅನುಭವ ಮಂಟಪ ಬಂದ್ರೆ ನಮಗೆ ಶೂನ್ಯ ಸಿಂಹಾಸನದ ಅಧ್ಯಕ್ಷ ಅಲ್ಲಂ ಪ್ರಭು ನೆನಪಾಗ್ತಾರೆ. ಎಂಥ ಒಂದು ಮಾರ್ಮಿಕತೆ ಇದೆ, ಎಂಥ ಒಂದು ಗೂಢಾರ್ಥಗಳು ಅವರ ವಚನಗಳಲ್ಲಿ ಅಡಗಿದೆ. ಇನ್ನೂ ಎಷ್ಟೋ ಅವರ ವಚನಗಳು ಅವುಗಳನ್ನು ಬಿಡಿಸ್ಲಿಕ್ಕೆ ಆಗಿಲ್ಲ ನಮಗೆ. ಒಬ್ಬ ಉತ್ಕೃಷ್ಟ ವಚನಕಾರ ಆ ಕುರಿತಂತೆ ಹೇಗೆ ಅಲ್ಲಂ ಪ್ರಭು ಒಂದು ಸಮಾನತೆಯನ್ನು ತರೋ ನಿಟ್ಟಿನೊಳಗೆ, ಇವರೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಮಾಡೋ ನಿಟ್ಟಿನೊಳಗೆ ಅದು ಎಲ್ಲರ ಮೇಲೆ ಹೆಂಗ್ ಪ್ರಭಾವ ಬೀರುತ್ತೆ. ಎಲ್ಲರನ್ನು ಕೂಡ ಸಮಾನವಾಗಿ ಕಾಣ್ತಿದ್ರು. ನೀವು ಬರೀರಿ ಅಂತ ಉತ್ಸಾಹ ಮಾಡ್ತಿದ್ರು. ಅದಕ್ಕೆ ಅವರೆಲ್ಲ ಬರೆದ್ರು. ಆ ಬಗ್ಗೆ ಹೇಳ್ಬೋದಾ? ನಮ್ಮ ಆತ್ಮಾವಲೋಕನ ಅಥವಾ ಬಹಿರಂಗದ ಆತ್ಮಾವಲೋಕನಕ್ಕೂ ಕೂಡ ಚಿಂತನೆಯನ್ನ ಹಚ್ಚತಕ್ಕಂಥ ವಚನಗಳು ಅಲ್ಲಂ ಪ್ರಭುಗಳ ವಚನಗಳು. ಅಲ್ಲಮ ಪ್ರಭುಗಳ ಒಂದು ಚಿಂತನೆ ಅಂದ್ರೆ ಇಂತಿಪ್ಪ ಜಂಗಮ ಸ್ಥಳವನ್ನಿಂಬುಗೊಂಡು ಸುಳಿದಾಡುತ್ತಿದ್ದಮ್ಮ ಅಂತಕ್ಕಂಥ ಮಾತನ್ನ ಶಿವಗಣ ಪ್ರಸಾದಿ ಮಹಾದೇವಯ್ಯ ತನ್ನ ಶೂನ್ಯ ಸಂಪಾದನೆಯಲ್ಲಿ ಬರೀತಾನೆ. ಇಡೀ ಶೂನ್ಯ ಸಂಪಾದನೆ ಕೇಂದ್ರ ಒಂದು ಅಲ್ಲಂ ಪ್ರಭುಗಳು. ಅಲ್ಲಂ ಪ್ರಭುಗಳು ಯಾಕೆ ಸುತ್ತಾಡ್ತಿದ್ರು ಅಂತಕ್ಕಂಥ ಮಾತು. ಅವರಿಗೆ 2 ಚಿಂತನೆಗಳು, ಒಂದು ಜ್ಞಾನ ಪ್ರಸಾರ, ಇನ್ನೊಂದು ಜ್ಞಾನದ ಸೃಷ್ಟಿ. ಪ್ರಸಾರವನ್ನ ಮಾಡೋದರ ಜೊತೆಗೆ ಜ್ಞಾನ ಸೃಷ್ಟಿ ಮಾಡೋದಿದೆಯಲ್ಲ, ಇದು ಅಲ್ಲಮ್ಮ ಪ್ರಭುಗಳ ಒಂದು ಹೆಗ್ಗಳಿಕೆ. ನೋಡಿ, ಅವರು ಇಡೀ ಭಾರತವನ್ನ ಸುತ್ತಾಡಿ ಸರಿಸುಮಾರು 47 ಶರಣರನ್ನ ಅವರು ಅನುಭವ ಮಂಟಪಕ್ಕೆ ಪರಿಚಯಿಸಿದ್ದನ್ನ ನಾವು ನೋಡಬಹುದು. ಅದರ ಜೊತೆಗೆ ಅಲ್ಲಂ ಪ್ರಭುಗಳು ಇನ್ನೊಂದು ಏನ್ ಕೆಲಸ ಮಾಡ್ತಾರೆ, ಎಲ್ಲೆಲ್ಲಿ ಅಜ್ಞಾತ ಶರಣ ಅಥವಾ ಶರಣೆಯರ ಒಂದು ಜ್ಞಾನ ಇದೆ ಅದನ್ನ ಇಡೀ ಲೋಕಕ್ಕೆ ತೋರಿಸಬೇಕು ಅಂತಕ್ಕಂಥ ಮಾತನ್ನ ಅಲ್ಲಂ ಪ್ರಭುಗಳು ಮಾಡ್ತಾರೆ. ಅಕ್ಕ ಮಹಾದೇವಿ, ಮುಕ್ತಾಯಕ್ಕ ಸರಿಸುಮಾರು 47 ಜನರ ಜೊತೆ ಅವರು ಸಂವಾದವನ್ನು ಮಾಡ್ತಾರೆ ಅಂದ್ರೆ ಅವರ ಜೊತೆ ಪ್ರಶ್ನೆಯನ್ನ ಮಾಡ್ತಾರೆ, ಅವರಿಗೆ ಉತ್ತರವನ್ನು ಹೇಳ್ತಾರೆ. ಅದರ ಜೊತೆಗೆ ಮಾಡ್ತಾ ಇರೋದು ಕೆಲಸ ಏನಂದ್ರೆ ಇಡೀ ಪ್ರಪಂಚಕ್ಕೆ ಇಂಥ ಒಂದು ಅದ್ಭುತ ಜ್ಞಾನ ಇಲ್ಲಿದೆ ಅಂತಕ್ಕಂಥ ವಿಷಯವನ್ನ ತೋರಿಸೋದು ಅಲ್ಲಂ ಪ್ರಭುಗಳ ಒಂದು ದೊಡ್ಡ ಶಕ್ತಿ. ಅಕ್ಕಮಹಾದೇವಿಯನ್ನ ಏನೇನ್ ಪ್ರಶ್ನೆ ಮಾಡ್ತಾರೆ, ಏತಕ್ಕೆ ಬಂದೆಯವ, ತೊಲಗು ಇಲ್ಲಿಂದ ಅಂತ ಹಿಡ್ಕೊಂಡು ಇಲ್ಲೇ ಸಾಯಿತು ನಮ್ಮ ಅನುಭವ ಮಂಟಪಕ್ಕೆ ಬಂದಿದ್ದು ಅಂತಕ್ಕಂಥ ಮಾತಿನವರೆಗೂ ಸರಿಸುಮಾರು 104 ವಚನಗಳ ಆ ಸಂವಾದ ಏನಿದೆಯಲ್ಲ, ಈ ವಚನ ಸಾಹಿತ್ಯದ ಒಂದು ಅದ್ಭುತ ಬೆಳಕು ಅಂದ್ರೂ ತಪ್ಪಾಗಲು, ಶಿವನ ಪ್ರಕಾಶ ಅಂದ್ರೂ ಅಂತ ಕೆಲಸವನ್ನ ಅಲ್ಲಂ ಪ್ರಭುಗಳು ಮಾಡ್ತಾರಲ್ಲ. ನಮ್ಮ ವಚನ ಸಾಹಿತ್ಯಕ್ಕೆ ಅಲ್ಲಮ ಪ್ರಭುಗಳು ಒಂದು ಬೆಳಗಿಸುವ ಸೂರ್ಯ ಅಂತ ನನಗನ್ನಿಸ್ತದೆ. ಅಲ್ಲಂ ಪ್ರಭುನ ಈ ಬೆಳಗಿನ ವಚನಗಳ ಮೂಲಕ ಅವರು ಬೆರಗಾಗಿ ನಿಲ್ತಾರೆ, ನಮ್ಮನ್ನೆಲ್ಲ ಬೆರಗುಗೊಳಿಸ್ತಾರೆ. ಅಂದ್ರೆ ಮುಖ್ಯವಾಗಿ
ಅಲ್ಲಂ ಪ್ರಭುನೇ ಈ ಉಳಿದ ಬಸವಾದಿ ಪ್ರಮಥರಿಗೆ ಒಬ್ಬ ಬೆರಗಾಗಿ ಕಾಣ್ತಾರೆ. ಆ ನಿಟ್ಟಿನೊಳಗ ನಿಜವಾಗಿ ಕೂಡ ಅದು ಒಂದು ಸುವರ್ಣ ಯುಗ ಅಂತಾನೆ ಹೇಳ್ಬೋದು. ಗುರು ಶಿಷ್ಯ ಸಂಬಂಧಕ್ಕೆ ಲಿಂಗವ ಧರಿಸುವರಯ್ಯ, ಗುರು ಶಿಷ್ಯ ಸಂಬಂಧಕ್ಕೆ ಲಿಂಗವ ಧರಿಸುವರಯ್ಯ, ನಿಮ್ಮ ಬಂಧನ ಕಿಕ್ಕಿ ಆಳುವರಯ್ಯ, ನಿಮ್ಮ ಬಂಧನ ಕಿಕ್ಕಿ ಆಳುವರಯ್ಯ, ಗುರು ಶಿಷ್ಯ ಸಂಬಂಧಕ್ಕೆ ಲಿಂಗವ ಧರಿಸುವರಯ್ಯ. ಆ 12ನೇ ಶತಮಾನದ ಈ ವಚನ ಸಾಹಿತ್ಯ ಪರಂಪರೆ ಏನಿದೆಯಲ್ಲ, ಇಂದಿನವರೆಗೂ ಕೂಡ ತನ್ನ ಪ್ರಭಾವವನ್ನು ಬೀರ್ಯದ. ನಮ್ಮ ಪ್ರಸ್ತುತ ಸಮಾಜದೊಳಗ ಆ ಒಂದು ವಚನ ಸಾಮ್ರಾಜ್ಯದ ಒಂದು ಬೆಳಕು ಯಾವ ರೀತಿ ಬೀರ್ತಾ ಇದೆ, ಅದು ನಮ್ಮ ಸಮಾಜವನ್ನು ಬದಲಾವಣೆ ಮಾಡ್ಲಿಕ್ಕೆ ಕಾರಣ ಆಗಿದೆಯಾ? ಹೌದು. ಈಗ ಕಳೆದ ನೀವು 10 ವರ್ಷದ ಈ ವಚನ ಸಾಹಿತ್ಯದ ಈ ಸಂವಾದಗಳಾಗ್ಲಿ, ಈ ಝೂಮ್ ಮೀಟಿಂಗ್ಗಳಾಗ್ಲಿ, ಈ ಸಭೆ ಸಮಾರಂಭಗಳಾಗ್ಲಿ, ನೀವು ಕಳೆದ 10 ವರ್ಷದಿಂದ ಒಂದು ದಶಕದಿಂದ ನೀವು ಗಮನಿಸಿ ನೋಡಿದ್ರೆ ವಚನ ಸಾಹಿತ್ಯದಲ್ಲಿ ಹೊಸ ಹೊಸ ವಿದ್ವಾಂಸರು ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಿರೋದನ್ನ ನಾವು ಈಗ ಗಮನಿಸಬಹುದು. ಈ ಎಲ್ಲಾ ವಿಶ್ವವಿದ್ಯಾಲಯಗಳು ಸರಿಸುಮಾರು ಕರ್ನಾಟಕದ 32 ವಿಶ್ವವಿದ್ಯಾಲಯಗಳಲ್ಲಿ ಕೂಡ ವಚನ ಸಾಹಿತ್ಯದ ಕಂಪನ್ನ ಬೀರ್ತಾ ಇದ್ದಾರೆ. ಅಂದ್ರೆ ಆ ವಚನ ಸಾಹಿತ್ಯದಲ್ಲಿ ಒಂದು ಅಂತ ಶಕ್ತಿ ಇದೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ನೀವು ಯಾವುದೇ ಆಯಾಮವನ್ನು ತೆಗೆದುಕೊಳ್ಬಹುದು. ಆ ಆಯಾಮಗಳಲ್ಲಿ ವಚನ ಸಾಹಿತ್ಯ ತನ್ನದೇ ಆದ ಛಾಪನ್ನ ಮೂಡಿಸಿದೆ. ಹಾಗಾಗಿ ಇಂದಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಈ ಒಂದು ವಚನ ಸಾಹಿತ್ಯ ಅತ್ಯಂತ ಶ್ರೇಷ್ಠ ಚಿಂತನೆಯಾಗಿ ಹೊರಹೊಮ್ತಾ ಇದೆಯಲ್ಲ, ಅದು ಒಂದು ಅದ್ಭುತ ಸಾಧನೆ ಅಂತ ನನಗನ್ನಿಸ್ತದೆ. ವಚನ ಸಾಹಿತ್ಯದ ಈ ಹೊಳಪನ್ನ ವಿವಿಧ ವಿದ್ವಾಂಸರು, ಈ ನಮ್ಮ ಮ್ಯಾನೇಜ್ಮೆಂಟ್ ಪ್ರೊಫೆಸರ್ ಆಗಲಿ, ನಾನೇನೆ ಒಂದು ವಚನ ಸಾಹಿತ್ಯದಲ್ಲಿ ಲೋಹ ವಿಜ್ಞಾನ ಅಂತಕ್ಕಂಥ ಒಂದು ಉಪನ್ಯಾಸವನ್ನ ಈ ಹಾವೇರಿ ವಿಶ್ವವಿದ್ಯಾಲಯ, ಹಂಪಿ ವಿಶ್ವವಿದ್ಯಾಲಯ ಮಾಡಿದಾಗ ವಚನ ಸಾಹಿತ್ಯದಲ್ಲಿ ಲೋಹ ವಿಜ್ಞಾನವೂ ಇದೆ ಅಂತಕ್ಕಂಥ ವಿಷಯನ ಬಹಳಷ್ಟು ಜನರಿಗೆ ಅರ್ಥ ಆಗಿ ಇಂತಹ ಚಿಂತನೆಗಳು ಬಹಳಷ್ಟು ಹೊರಹೊಮ್ತಾ ಇದ್ದಾವೆ. ಅಂದ್ರೆ ಪ್ರಸ್ತುತ ಕಾಲಘಟ್ಟಕ್ಕೆ ವಚನ ಸಾಹಿತ್ಯ ಎಷ್ಟು ಪ್ರಭಾವ ಬೀರಿದೆ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಗಮನಿಸಬೇಕು. ವಿಜಯಕುಮಾರ್ ಕಮ್ಮಾರ್ ಅವರೇ, ನೀವು ನೋಡ್ರಿ, ಈಗ ಧಾರವಾಡದಲ್ಲಿ ಹುಟ್ಟಿ ಬೆಳೆದು ತುಮಕೂರಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದೀರಿ. ಯಶಸ್ವಿ ಉದ್ಯಮದಾರರಾಗಿರಿ, ಯಶಸ್ವಿ ತರಬೇತುದಾರರಾಗಿರಿ, ವಚನ ಮಂದಾರ ಕಟ್ಟಿಕೊಂಡಿದ್ದೀರಿ. ಏನಿದೆ ವಚನ ಮಂದಾರ? ಈ ವಚನ ಮಂದಾರ ಸಂಸ್ಥೆಯ ಮೂಲಕ ನಾವು ಈ ಆನ್ಲೈನ್ ಝೂಮ್ ಪ್ರೋಗ್ರಾಮ್ಗಳನ್ನ ಮಾಡ್ತೀವಿ. ಈಗ ನಾವು ಪ್ರಪಂಚದ 30 ದೇಶಗಳಿಗೆ ಈ ವಚನ ಮಂದಾರದ ಇದು ಮುಟ್ತಾ ಇದೆ. ಅಂದ್ರೆ ಸಂದೇಶಗಳು ವಚನ ಮಂದಾರದ ಮೂಲಕ ಪ್ರತಿ ಶನಿವಾರ 5:45ಕ್ಕೆ ಸುಮಾರು 2 ತಾಸುಗಳ ಒಂದು ಕಾರ್ಯಕ್ರಮ ಇರ್ತದೆ. ಅದಕ್ಕೆ ನಮ್ಮ ಇಳಕಲ್ಲಿನ ಗುರುಮಹಂತ ಸ್ವಾಮಿಗಳು ಅದಕ್ಕೆ ಪ್ರೇರಣೆ, ಆಮೇಲೆ ಮೈಸೂರಿನ ಶಂಕರ್ ದೇವನೂರು ಅವರು ಅದಕ್ಕೆ ಮಾರ್ಗದರ್ಶಕರು. ನಮ್ಮ ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ, ಅಲ್ಲಿ ಶಂಭು ಹಿರೇಮಠ ಅವರು ನಮಗೆ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಸರಿಸುಮಾರು 30 ದೇಶಗಳನ್ನ ಮುಟ್ಟಿದ್ದೇವೆ. ಬರೀ ಉಪನ್ಯಾಸ ಮಾಡಿದ್ರೆ ಏನ್ ಬಂತು, ಅದನ್ನ ಅಕ್ಷರೀಕರಣಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ವಚನ ಮಂದಾರ .in ಅಂತಕ್ಕಂಥ ಒಂದು ಬ್ಲಾಗ್ ಅನ್ನ ತಯಾರು ಮಾಡಿ ಅಲ್ಲಿ ಸರಿಸುಮಾರು 300 ಲೇಖನಗಳನ್ನ ಈ ವಚನ ಮಂದಾರ ಬ್ಲಾಗ್ ನಲ್ಲಿ ಅಳವಡಿಸಿದ್ದೇವೆ. ಇದು ಎಷ್ಟು ಪ್ರಬುದ್ಧ ಚಿಂತನಕಾರರು ಎಲ್ಲ ಮಾಡಿದ್ದಾರೆ, ಬರೆದಿದ್ದಾರೆ ಅಂದ್ರೆ ಸುಮಾರು 300 ಲೇಖನಗಳು ಈ ವಚನ ಮಂದಾರ .in ನಲ್ಲಿ ದಾಖಲಾಗಿವೆ. ಸುಮಾರು 5 ವಿಶ್ವವಿದ್ಯಾಲಯಗಳ ಇದು ಹೆಮ್ಮೆ ಅಂತಕ್ಕಂಥ ವಿಷಯ. 5 ವಿಶ್ವವಿದ್ಯಾಲಯದ ವಚನ ಸಾಹಿತ್ಯದ ಸಂಶೋಧಕ ವಿದ್ಯಾರ್ಥಿಗಳು ನಮ್ಮ ಲೇಖನಗಳನ್ನು ಬಳಸಿಕೊಳ್ತಾ ಇದ್ದಾರೆ. ಇದು ವಚನ ಮಂದಾರದ ಬೆಳವಣಿಗೆ. ಇನ್ನು ಮುಂದಿನ ನಮ್ಮ ಒಂದು ಕಾರ್ಯಕ್ರಮ ಅಂದ್ರೆ ಒಂದು ವಚನ ಸಾಹಿತ್ಯಕ್ಕೆ ಮೀಸಲಾದಂತಹ ಒಂದು ಗ್ರಂಥಾಲಯವನ್ನ ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ನಾವು ವಚನ ಮಂದಾರ ಅಂತಕ್ಕಂಥ ವಚನ ಸಾಹಿತ್ಯಕ್ಕೆ ಮೀಸಲಾಗಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಟಿವಿ ಚಾನೆಲ್ ಅನ್ನ ಮಾಡುವಂತಹ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ಕೊಂಡಿದ್ದೀವಿ. ಸುಮಾರು ಜೂನ್ 2025ರೊಟ್ಟಿಗೆ ತುಮಕೂರು ಹತ್ರ ಒಂದು 20 ಎಕರೆ ಜಮೀನನ್ನು ಖರೀದಿ ಮಾಡಲಾಗಿದೆ. ಜೂನ್ 25ರೊಟ್ಟಿಗೆ ಈ ಒಂದು ಗ್ರಂಥಾಲಯ ಹಾಗೂ ಒಂದು ಟಿವಿ ಚಾನೆಲ್ ಬರುವಂತಹ ಒಂದು ಕಾರ್ಯಕ್ರಮ ಇದೆ. ಅದಕ್ಕೆ ನಮ್ಮ ನಾಡಿನ ಎಲ್ಲ ವಿದ್ವಾಂಸರು ಅದಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಎಲ್ಲ ಸ್ವಾಮೀಜಿಯವರು ಕೂಡ ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೆಲ್ಲ ಕೃತಜ್ಞತೆಗಳನ್ನು ಈ ಮೂಲಕ ಅರ್ಪಿಸಬೇಕು. ವಚನ ಸಾಹಿತ್ಯದ ಹೆಗ್ಗಳಿಕೆ ಹೇಗಿದೆ ಅಂದ್ರೆ, ಒಬ್ಬರ ಜೀವನದಲ್ಲಿ ಒಂದು ಬೆಳಕನ್ನ ನೀಡಲಿಕ್ಕೆ ಏನ್ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ತಾವೇ ಒಂದು ಉದಾಹರಣೆ. ಅಪ್ಪಾಜಿ ಹೇಳ್ತಾ ಇದ್ರು, ಅವಾಗ ನನ್ನ ಮಗ ಇನ್ನೂ ಸಾಹಿತ್ಯ ಬರಿಬೇಕು, ನನಗದ ಆಸೆ ಇದೆ, ಆಗ್ತಾ ಇಲ್ಲ ಅಂತ. ಆದ್ರೆ ನೀವು ಅಂದ್ರೆ ತಡವಾಗಿ ಆದ್ರೂ ಕೂಡ ಅಪ್ಪಾಜಿ ಆಸೆಯನ್ನು ಈಡೇರಿಸೋ ನಿಟ್ಟಿನೊಳಗೆ ನೀವು ಇಷ್ಟು ಕಂಕಣಬದ್ಧರಾಗಿ ಕಾರ್ಯನಿರ್ವಹಿಸ್ತಿರಲ್ಲ, ಇದು ನಮಗೆ ಸೋಜಿಗ. ಅಂದ್ರೆ ವಚನ ಸಾಹಿತ್ಯದ ಬಗ್ಗೆ ಎಷ್ಟು ಕಳಕಳಿ ಇದೆ, ಮತ್ತೆ ಹೇಗೆ ನಮ್ಮ ಜೀವನದ ಒಂದು ಮಜಲುಗಳನ್ನ ನಾವು ಸರಿ ಮಾಡ್ಕೊಳ್ಳಕ್ಕೆ
ಇದು ಒಂದು ಮಾರ್ಗದರ್ಶಿ ದಾರಿಯಾಗಿ ಕಾಣ್ತದ ಅನ್ನೋದನ್ನ ತಾವು ವೈಯಕ್ತಿಕವಾಗಿ ಕಂಡುಕೊಂಡಿದ್ದೀರಿ. ಸಾಕಷ್ಟು ಜನರಿಗೆ ಕಂಡುಕೊಳ್ಳೋ ನಿಟ್ಟಿನೊಳಗೆ ಸಹಾಯ ಮಾಡ್ತಾ ಇದ್ದೀರಿ. ಹೀಗೆ ನಿಮ್ಮ ಈ ವಚನ ಪ್ರೀತಿ ಮುಂದುವರಿಯಲಿ. ವಚನ ಸಾಹಿತ್ಯ ಎಲ್ಲರಿಗೂ ಕೂಡ ಬೆಳಕು ತರುವ ನಿಟ್ಟಿನೊಳಗೆ ಹೆಚ್ಚು ಹೆಚ್ಚು ದೊರಕುವಂಗಾಗಲಿ ಅಂತ ಆಸೆ ಮಾಡ್ತಾ ನಮ್ಮ ಜೊತೆ ಸಮಯ ಕಳೆದಿರಿ. ಹೃತ್ಪೂರ್ವಕ ಅಭಿನಂದನೆಗಳು ತಮಗೆ ವಿಜಯಕುಮಾರ್ ಕಮ್ಮಾರ್ ಅವರೇ. ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ಇಡೀ ಕುಟುಂಬಕ್ಕೆ ಒಂದು ಬೆಳಕನ್ನ ನೀಡಿದಂತಹ, ಒಂದು ದಿಶೆಯನ್ನು ತೋರಿದಂತಹ ಆಕಾಶವಾಣಿ ಧಾರವಾಡ ನಿಲಯ ಏನಿದೆಯಲ್ಲ, ಇದಕ್ಕೂ ಕೂಡ ನಾನು ಆಭಾರಿಯಾಗಿದ್ದೇನೆ. ನನ್ನನ್ನ ಕರೆಸಿ ಇಷ್ಟೊತ್ತನ ಮಾತಾಡಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳಿ. ವಚನ ಸಾಹಿತ್ಯದ ಮಹತ್ವ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್. ಇದಾಗಿತ್ತು ಇಂದಿನ ಸಾಹಿತ್ಯ ಸೌರಭ.